25ನೆಯ ಹೆಜ್ಜೆ, ಮೌನದ ಹೆಜ್ಜೆ. ಪ್ರಭು ಯೇಸುವಿನ ದೇಹವನ್ನ ಮಾತೆಯ ಮಡಿಲಲ್ಲಿಟ್ಟಾಗ ಆಕೆ ಮೌನವಾಗಿದ್ದಳು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಅನೇಕ ಬಾರಿ ಅವಮಾನಗಳನ್ನ, ಯಾತನೆಯನ್ನ ಅನುಭವಿಸಿದಾಗ ಅವುಗಳನ್ನ ನಾವು ಅಂಗೀಕರಿಸದೆ ಅವುಗಳ ವಿರುದ್ಧವಾಗಿ ಅಥವಾ ನಮ್ಮನ್ನೇ ನಾವು ಸಮರ್ಥಿಸಿಕೊಳ್ಳಲು ವಾದಿಸುತ್ತೇವೆ. ಆದರೆ ಮಾತೆಯಂತೆ ಎಲ್ಲವೂ ದೇವರ ಚಿತ್ತಕ್ಕೆ ಅನುಗುಣವಾಗಿಯೇ ನಡೆಯಲಿ ಎಂಬುದಾಗಿ ಮೌನದಿಂದ ಎಲ್ಲವನ್ನ ಸಹಿಸಿಕೊಳ್ಳುತ್ತಾರೆ. ಇದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ದೇವರ ಚಿತ್ತದಂತೆಯೇ ಎಂಬುದಾಗಿ ಅರಿತು ಜೀವಿಸಲು ನಾವು ಪ್ರಯತ್ನಿಸೋಣವೇ? ಕೆಲ ಸಂದರ್ಭಗಳಲ್ಲಿ ಮೌನ ನಮಗೆ ಜಯವನ್ನ ತಂದುಕೊಡುತ್ತದೆ ಎಂಬುದನ್ನರಿತು ಮೌನದಿಂದಿರಲು ನಾವು ಪ್ರಯತ್ನಿಸೋಣವೇ?